ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಬರೋದಕ್ಕಿಂತ ಮೊದಲು ಏನು ಹೇಳಿದ್ರು ನಾವು ದೇಶದ ಯುವ ಜನತೆಗೆ 2 ಕೋಟಿ 4 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿ ಸರಿ ಯುವ ಜನತೆ ನಂಬಿ ಇವತ್ತು ಅವರಿಗೆ ಪ್ರಧಾನಿ ಪಟ್ಟ ಏನು ಕೊಟ್ಟು ಆದ್ರೆ ಮುಂದಿನ ಸಲ ಏನಾಯ್ತಂತಂದ್ರೆ ನೀಟ್ ಪರೀಕ್ಷೆ ಏನು ನಡೀತು ಮಕ್ಕಳು ತಮ್ಮ ಭವಿಷ್ಯದ ನೂರಾರು ಕನಸುಗಳ ಕಟ್ಟಿಯನ್ನು ಸ್ಟಡಿ ಮಾಡಿದ್ರು ಅದರ ದುಷ್ಪರಿಣಾಮ ಏನಾಯ್ತಂತಂದ್ರೆ ನೀಟ್ ಪರೀಕ್ಷೆದು ಪ್ರಶ್ನೆ ಪತ್ರಿಕೆ ಸೋರಿಕೆ ಎಷ್ಟೋ ಜನ ಮಕ್ಕಳು ಆತ್ಮಹತ್ಯೆ ಮಾಡಿದ್ರು. ಇದ್ರ ಕಡೆ ಗಮನನೇ ಹಾಕಿಲ್ಲ ಮೋದಿ ಅವರು. ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ಸಹಿತ ಇದ್ರ ಬಗ್ಗೆ ಗಮನ ಹರಿಸಿದ್ರು. ಮಕ್ಕಳು ತಮ್ಮದು ಭವಿಷ್ಯ ಸಲುವಾಗಿ ಇವತ್ತಿನ ದಿನ ಹೋರಾಟ ಏನು ಮಾಡ್ತಾರೆ ಅವ್ರು ಬಂದು ಒಂದು ಸಾಂತ್ವನ ಹೇಳಿಲ್ಲ. ಸೋನಂ ವಾಂಗ್ಚುಕ್ ಅವರು ಇದೆಲ್ಲ ನೋಡ್ಕೊಂಡು ಬಂದು ಅವ್ರು ಸಹಿತ ಏನಂದ್ರೆ 20 ದಿವಸ ತನಕ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಅವ್ರದನ್ನು ಪರಿವೈ ಇಲ್ದಂಗೆ ಮಾಡ್ತೀವಿ ಕೇಂದ್ರ ಸರ್ಕಾರ. ಒಂದಿನೂ ಬಂದು ಒಂದು ಸಾಂತ್ವನದ ಮಾತು ಹೇಳಿಲ್ಲ ಪ್ರಧಾನಮಂತ್ರಿ ಮೋದಿ ಅವರು. ಈ ಧರ್ಮೇಂದ್ರ ಪ್ರಧಾನ್ ಅಂತೂ ದೂರೇ ಉಳಿದ್ರು. ರಾಜೀನಾಮೆ ಕೊಡುವಂತ ಒಂದು ಮಾತು ಅವ್ರು ಹೇಳಿಲ್ಲ. ಯಾವುದೋ ಒಂದು ದೇಶದ ಮಕ್ಕಳ ಭವಿಷ್ಯ ಬಗ್ಗೆ ಅವ್ರು ವಿಚಾರ ಮಾಡಿಲ್ಲ. ಇಂಥ ಪ್ರಧಾನಮಂತ್ರಿ ನಮಗೆ ಬೇಕೇನ್ರಿ, ಇಂಥ ಶಿಕ್ಷಣ ಸಚಿವರು ನಮಗೆ ಬೇಕೇನ್ರಿ. ಗುಂಡಾಗಿರಿ ಅಪ್ಲೈ ಮಾಡಿ ಬಂದು ಅವರು ಸೋನಂ ವಾಂಗ್ಚುಕ್ ಅವ್ರಿಗೆ ಒಯ್ದು ಎಲ್ಲೋ ಇಟ್ಟರು, ಎಲ್ಲಾರ ಏನಾರ ಗೊತ್ತಿಲ್ಲ. ಆದರೂ ಇವತ್ತಿನ ದಿನ ಅವರು ಧರ್ಮಪತ್ನಿ ಆದಂಥವ್ರು ಬಂದು ಯುವ ಜನತೆಗೆ ಸಪೋರ್ಟಾಗಿ ನಿಂತರು. ನಾವು ನಿಮ್ಮದು ಹೋರಾಟ ಜಾರಿ ಇಡ್ರಿ ಅಂತ ಅವರು ಇಷ್ಟೆಲ್ಲ ಹೇಳ್ಯಾರ. ಇವರು ಜವಾಬ್ದಾರಿ ಇದ್ದಂಥ ಪ್ರಧಾನಮಂತ್ರಿ ಹೇಳಿಲ್ಲ, ನಾ ಧರ್ಮೇಂದ್ರ ಪ್ರಧಾನಮಂತ್ರಿ ಅವರು ಸಹಿತ ಬಂದು ಹೇಳಿಲ್ಲ. ಇಂಥವರೆಲ್ಲ ನಮ್ಮ ದೇಶಕ್ಕೆ ಬೇಕೇನು? ನಾನು ಹೇಳ್ತೀನಿ ಇಂಥವ್ರು ನಮ್ಮ ದೇಶಕ್ಕೆ ಬೇಡ. ಇನ್ನೊಂದು ಆ ಮಕ್ಕಳೇನು ಸ್ಟ್ರೈಕ್ ಮಾಡ್ಲತ್ತಾರ, ಇವತ್ತಿನ ದಿನಾನು ಹೋಗಿ ನೋಡ್ರಿ ಆ ಮಕ್ಕಳ ಮೇಲೆ ಇವತ್ತು ಲಾಠಿ ಚಾರ್ಜ್ ಮಾಡ್ತೀವಿ. ಎಷ್ಟು ಅನ್ಯಾಯ ಇದೆ. ಇಡೀ ವಿಶ್ವ ನಮ್ಮ ದೇಶದ ಕಡೆ ತಿರುಗಿ ನೋಡ್ಲತ್ತದ. ಈ ಭಾರತ ದೇಶದ ಯುವ ಜನತೆ ಭವಿಷ್ಯ ಏನಾಗ್ಯದ, ಎಂಥವ್ರ ಕೈಯಾಗ ಹೋಗ್ಯದ, ಏನಾಗಿದೆ ಹಾಲತ್. ಇವರು ಆದಷ್ಟು ಜಲ್ದಿ ನ್ಯಾಯ ಕೊಟ್ಟರು ಸರಿ, ಇಲ್ಲ ಅಂತಂದ್ರೆ ಮುಂದೆ ಏನೇ ಅವರು ಹೋರಾಟ ಮಾಡಿದ್ರೂ ನಮ್ಮ ಜಿಲ್ಲೆ ಆದಂಥ CPIM ಪಕ್ಷದಿಂದ JNS ಸಂಘಟನೆಯಿಂದ ನಾವು ಯಾವಾಗಲೂ ಅವರಿಗೆ ಬೆಂಬಲವಾಗಿ ಸಾಬೀತು. 2014ನಲ್ಲಿ ಬಂದಾಗ ತಾವು ಹೇಳಿದ್ರಿ ನಾವು 2 ಕೋಟಿ ಯುವಕರಿಗೆ ನಾವು ನೌಕರಿ ಕೊಡ್ತೀವಿ ಅಂತ ಹೇಳಿದ್ರಿ. ಇಲ್ಲಿವರೆತನ ಯಾವ ನೌಕರಿಗಳು ಕೊಟ್ಟೇ ಇಲ್ಲ. ಆಯಿತು, ನಿಮ್ಮ ಅಕೌಂಟಿಗೆ 15 ಲಕ್ಷ ಕೊಡ್ತೇನೆ ಅಂದ್ರಿ, ಇಲ್ಲಿವರೆತನ ಯಾರಿಗೆ ಅಕೌಂಟಿಗೆ ಬಂದೇ ಇಲ್ಲ. ಅವ್ರ ಭವಿಷ್ಯ ಅಂತೂ ನೀವು ಹಾಳು ಮಾಡಿದ್ರಿ. ಆ ಧರ್ಮೇಂದ್ರ ಕೇಂದ್ರ ಮಂತ್ರಿಗೆ ರಾಜೀನಾಮೆ ಕೊಡು ಅಂತಂದ್ರೆ ತಾವು ಇಸ್ಕೊಡ್ಲಕ್ಕೆ ರೆಡಿ ಇಲ್ಲ. ಇದು ತಮಗೆ ಭೀ ಗೊತ್ತಾಗ್ತಾ ಇದೆ ನಾವು ಏನು ಮಾಡ್ಲತ್ತೀವಿ, ನಾವು ಎಷ್ಟು ಗದ್ದಾರಿ ಮಾಡ್ಲತ್ತೀವಿ ಅನ್ನೋದು ತಾವು ಭೀ ಸ್ವಲ್ಪ ಒಬ್ಬರು ಕುಂತಾಗ ವಿಚಾರ ಮಾಡಬೇಕು. ಮೋದಿಯವರೇ, ನೀವು ಸ್ವಲ್ಪ ಊಟ ಮಾಡಿ ಮಲ್ಕಮ್ಮ ಟೈಮಿಗೆ ಜರ ನಮ್ಮ ಬಡವ್ರ ಕಡೆ ಜರ ಹೊಳ್ಳಿ ನೋಡ್ರಿ, ದೇಶದ ಭವಿಷ್ಯ ಏನಾಗ್ತದ, ಯುವಕರ ಭವಿಷ್ಯ ಏನಾಗ್ತದ ಅಂತೇಳಿ. ಒಂದು ವೇಳೆ ಆ ಭವಿಷ್ಯ ನೀವು ಹಾಳು ಮಾಡ್ತಾ ಇದ್ರಿ, ಸ್ವಲ್ಪ ನೀವು ಕೂಡ ನಿಂಬಲ್ಲಿ ಭೀ ಸ್ವಲ್ಪ ದಯಾಮಯ ಇರಬೇಕು. ನಿಮಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ನಾನು ಬಸವರಾಜ್ ಮಾಳ್ಗೆ, ಕಟ್ಟಡ ಕಾರ್ಮಿಕರು ಜಿಲ್ಲಾ ಅಧ್ಯಕ್ಷರು ಹಾಗೂ ರಾಜ್ಯದ ಸಹ ಕಾರ್ಯದರ್ಶಿ. ಇವತ್ತಿನ ದಿವಸ ಇಡೀ ಒಂದು ದೇಶ ಮಟ್ಟದಲ್ಲಿ ಈ ನೀಟ್ ಪರೀಕ್ಷೆ ಪತ್ರಿಕೆ ಏನು ಸೋರಿಕೆ ಆಗ್ಯದ ಆ ವಿಷಯಕ್ಕಾಗಿ ಇಡೀ ದೇಶವ್ಯಾಪ್ತಿ 20ರಂದು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದ ಮುಖ್ಯ ಉದ್ದೇಶ ಮಕ್ಕಳು ಸುಮಾರು ದಿನಗಳಿಂದ ಪಾಠ ಮಾಡಿಕೊಂಡು ಓದ್ಕೊಂಡು ಏನು ನೀಟ್ ಪರೀಕ್ಷೆ ಕೊಡ್ಬೇಕಂತೇಳಿ ಏನು ಅವ್ರು ರೆಡಿಯಾಗಿರ್ತಾರ. ಈ ಕೇಂದ್ರ ಸರ್ಕಾರ ಈ ನೀಟ್ ಪರೀಕ್ಷೆ ಪತ್ರಿಕೆ ಸೋರಿಕೆ ಆಗ್ಯದ. ಆದರೆ ಸರ್ಕಾರ ಹೇಳ್ತದ ಏನಂತ, ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳಂತ ಹೇಳ್ತದ. ಆದರೆ ಈ ಮಕ್ಕಳ ಭವಿಷ್ಯ ಏನಾಗಬೇಕಂತೇಳಿ ಸರ್ಕಾರ ಚಿಂತನೆ ಮಾಡಬೇಕು. 2014ರ ನಂತರ ಈ ಸರ್ಕಾರ ವರ್ಷಕ್ಕೆ 4 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂಥೇಳಿ ಅವರು ಬಂದು ಇಷ್ಟು ಸುಮಾರು 14ರಿಂದ ಇಲ್ಲಿಯವರೆಗೆ ಒಂದೂ ಸಹ ಉದ್ಯೋಗ ಸೃಷ್ಟಿ ಮಾಡಿಲ್ಲ. ಆದ್ದರಿಂದ ಇದು ದೇಶ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ. ಈ ಹೋರಾಟಕ್ಕೆ CITU ಇಂದ ಬೆಂಬಲಿಸ್ತೇವೆ. ಶ್ರೀದೇವಿ ಎಸ್ ಚೂಡೆ, CITU ಜಿಲ್ಲಾ ಸಂಚಾಲಕರು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ